संकल्पसिद्धिप्रदायकाय गुरु ब्रह्मा गुरु विष्णु गुरुदेव महेश्वर गुरु साक्षाತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ನಾನು ನಿಮ್ಮ ಪಂಡಿತ್ ಲೋಕನಾಥ್ ಭಟ್. ನಾನು ಈ ವಿಡಿಯೋದಲ್ಲಿ ಮೀನ ರಾಶಿಯವರ ಫೆಬ್ರವರಿ ಮಾಸದ ಭವಿಷ್ಯವನ್ನು ತಿಳಿಸಿಕೊಡುತ್ತಿದ್ದೇನೆ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಈ ರಾಶಿಯವರ ಒಂದು ಗ್ರಹ ಸಂಚಾರದ ಬಗ್ಗೆ ನೋಡೋ ಹಾಗಿದ್ರೆ, ಈ ರಾಶಿಯವರ ಒಂದು ಅಧಿಪತಿ ಗುರುವಿನ ಸ್ಥಾನ ಒಂದು ಶುಭ ಹಾಗೂ ಲಾಭದಾಯಕದ ಅಂಶವಿದೆ. ಇದು ನಿಮಗೆ ಜ್ಞಾನ ಹಾಗೂ ಧೈರ್ಯವನ್ನು ನೀಡುತ್ತೆ. ಆದರೆ ಶನಿ ಹಾಗೂ ರಾಹುವಿನ ಸಂಚಾರ ನಡೆಯುವುದರಿಂದ ನಿಮಗೆ ಸಡೆಸಾತಿ ಅನ್ನೋದು ಆಗುತ್ತೆ. ಸೂರ್ಯ ಹಾಗೂ ಬುಧ ಮೊದಲನೇ ಒಂದು ಪಾದದಲ್ಲಿ ಇರೋದ್ರಿಂದ ನಿಮಗೆ ಲಾಭದಾಯಕ ಅಂಶಗಳು ದೊರೆಯುತ್ತದೆ. ಮಂಗಳನ ಸ್ಥಾನ ಒಂದು ಹಠಾತ್ ಒಂದು ನಿರ್ಧಾರವನ್ನು ತಗೊಳ್ಳುವುದಕ್ಕೆ ಪ್ರೇರಣೆಯನ್ನು ಮಾಡಿಕೊಡುತ್ತದೆ. ಕಚೇರಿಯಲ್ಲಿ ನಿಮ್ಮ ಕೌಶಲ್ಯಕ್ಕೆ ತಕ್ಕಂತೆ ಮಾನ್ಯತೆ ಅನ್ನೋದು ಸಿಗುತ್ತದೆ. ಬಾಕಿ ಉಳಿಯುವಂಥ ಕೆಲಸಗಳು ಪೂರ್ಣಗೊಳ್ಳುತ್ತದೆ. ಉದ್ಯೋಗದಲ್ಲಿ ಬದಲಾವಣೆ ಮಾಡುವಂತಹದ್ದು ಒಂದು ಪ್ರಯತ್ನ ಮಾಡಿದ್ದರೆ ಈ ತಿಂಗಳ ಒಂದು ಕೊನೆಯ ಒಂದು ವಿಚಾರದಲ್ಲಿ ಲಾಭದಾಯಕ ಅಂಶಗಳು ದೊರೆಯುತ್ತದೆ. ಇನ್ನು ವ್ಯವಹಾರಸ್ಥರಿಗೆ ಲಾಭದಾಯಕ ಅಂಶಗಳು ಸಿಗುವಂತ ಚಾನ್ಸಸ್ ಇದೆ. ವಿಶೇಷವಾಗಿ ಹೋಟೆಲ್ ಉದ್ಯಮ ಇರುವವರಿಗೆ ಲಾಭದಾಯಕವಾಗುತ್ತದೆ. ಇನ್ನು ಆರೋಗ್ಯದ ವಿಚಾರದ ಬಗ್ಗೆ ನೋಡೋ ಹಾಗಿದ್ರೆ, ಆರೋಗ್ಯದ ದೃಷ್ಟಿಯಲ್ಲಿ ಈ ತಿಂಗಳು ಸ್ವಲ್ಪ ಕಾಳಜಿಯನ್ನು ವಹಿಸಬೇಕಾಗುತ್ತೆ. ಆದರೆ ಸ್ಕಿನ್ ಅಲರ್ಜಿ ಸಮಸ್ಯೆ ಕಾಡುವಂಥ ವಿಚಾರವಿದೆ. ಅತಿಯಾದ ಆಲೋಚನೆಯಿಂದ ಮಾನಸಿಕ ಒತ್ತಡಕ್ಕೆ ಗುರಿಯಾಗುತ್ತೆ. ಪ್ರತಿದಿನ ಧ್ಯಾನವನ್ನು ಮಾಡಿ ಹಾಗೂ ನೀರಿನ ಒಂದು ಅಂಶ ಇರುವಂತಹ ಆಹಾರವನ್ನು ಸೇವಿಸಿ. ಇನ್ನು ಪ್ರೀತಿ ಹಾಗೂ ಪ್ರೇಮದ ವಿಚಾರದ ಬಗ್ಗೆ ನೋಡೋ ಹಾಗಿದ್ರೆ, ಸಂಗಾತಿಯ ಜೊತೆ ಸುಂದರವಾದ ಕ್ಷಣಗಳನ್ನು ಕಳಿತೀವಿ. ದಂಪತಿಗಳ ನಡುವೆ ಇದ್ದಂತಹ ಸಣ್ಣ ಪುಟ್ಟ ಮನಸ್ತಾಪಗಳು ಬಿಟ್ಟು ಹೋಗಿ ಸುಖ ಹಾಗೂ ನೆಮ್ಮದಿಯ ಜೀವನವನ್ನು ಕಂಡುಕೊಳ್ತೇವೆ. ಪ್ರೇಮಿಗಳು ನಿಮ್ಮ ಒಂದು ಸಂಬಂಧವನ್ನ ಮನೆಯವರಲ್ಲಿ ಹೇಳುವಂತದ್ದು ಸೂಕ್ತವಾದ ಸಮಯವಿದು. ಇನ್ನು ಕುಟುಂಬದ ವಿಚಾರದ ಬಗ್ಗೆ ನೋಡೋ ಹಾಗಿದ್ರೆ, ಮನೆಯಲ್ಲಿ ಮಂಗಳ ಕಾರ್ಯವನ್ನು ಆಗುವಂತಹ ಸಾಧ್ಯತೆ ಇದೆ. ಮಕ್ಕಳ ಒಂದು ಶಿಕ್ಷಣದ ಪ್ರಗತಿಯಿಂದ ಮನೆಯಲ್ಲಿ ನೆಮ್ಮದಿ ಅನ್ನೋದು ಸಿಗುತ್ತದೆ. ಅದೃಷ್ಟವನ್ನು ಹೆಚ್ಚಿಸಿಕೊಳ್ಳಲು ನಿಮಗೆ ಇರುವಂತಹ ಮಾರ್ಗದ ಪರಿಹಾರಗಳು: ಗುರುವಾರದಂದು ಶ್ರೀ ರಾಘವೇಂದ್ರ ಸ್ವಾಮಿಯ ದರ್ಶನವನ್ನು ಮಾಡಿ, ಹಳದಿ ಬಣ್ಣದ ಹೂಗಳನ್ನು ಅರ್ಪಿಸಿ, ಪ್ರತಿ ಸೋಮವಾರ ದಿನ ಓಂ ನಮಃ ಶಿವಾಯ ಅನ್ನೋದೊಂದು ಜಪವನ್ನು ಮಾಡಬೇಕಾಗುತ್ತೆ. ಸೊ ಒಟ್ಟಾರೆಯಾಗಿ ಮೀನ ರಾಶಿಯವರಿಗೆ ಫೆಬ್ರವರಿ ತಿಂಗಳಲ್ಲಿ ನೋಡೋ ಹಾಗಿದ್ರೆ, ಏನೇ ಅಡೆತಡೆಗಳು ಇದ್ದರೂ ಗುರುವಿನ ಒಂದು ಪ್ರಭಾವ ನಿಮ್ಮನ್ನ ರಕ್ಷಿಸಿದ್ದಾಗಿತ್ತು. ಮೀನ ರಾಶಿಯವರ ಫೆಬ್ರವರಿ ತಿಂಗಳ ಭವಿಷ್ಯ. ನಿಮ್ಮ ಏನೇ ಸಮಸ್ಯೆ ಇದ್ದರೂ ಕೂಡ ನೇರವಾಗಿ ಬಂದು ಭೇಟಿಯಾಗಿ, ಇಲ್ಲದಿದ್ದರೆ ಈ ಕೆಳಕಂಡ ನಂಬರಿಗೆ ಕರೆ ಮಾಡಿ. ನಮಸ್ಕಾರ.